ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಯ್, ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ತನು. ನಾನು ಕಾಲೇಜಿನಲ್ಲಿ ಇದ್ದಾಗ ಒಂದು ಹುಡುಗನನ್ನು ಪ್ರೀತಿಸಿದ್ದೆ. ಅವನ ಹೆಸರು ಅಭಿ. ಅವನು ಬೇರೆ ಜಾತಿಯಾಗಿದ್ದ. ಮನೆಯಲ್ಲಿ ನಮ್ಮ ಪ್ರೀತಿಗೆ ಒಪ್ಪುತ್ತಿರಲಿಲ್ಲ. ಆದರೂ ನಾವು ಹಠಕ್ಕೆ ಬಿದ್ದು ಮನೆಯವರನ್ನೇ ಒಪ್ಪಿಸಿ ಮದುವೆಯಾಗಬೇಕೆಂದು ನಿರ್ಧರಿಸಿ 1-2 ವರ್ಷ ಮನೆಯವರ ಒಪ್ಪಿಗೆಗಾಗಿ ಕಾಯುತ್ತಾ ನಾವು ಕೊನೆಗೆ ನಮ್ಮ ತಂದೆ ತಾಯಿಯನ್ನು ಒಪ್ಪಿಸಿ 2 ಕುಟುಂಬದವರ ಜೊತೆ ಮದುವೆ ಮಾಡಿಕೊಂಡೆವು. ನನಗೆ ಪ್ರೀತಿಸಿದ ಹುಡುಗನನ್ನೇ ಮದುವೆಯಾದ ಸಂಭ್ರಮ. ಅಭಿನೂ ಅಷ್ಟೇ ನನ್ನನ್ನು ಹೆಚ್ಚು ಪ್ರೀತಿಸುತ್ತಾನೆ. ನಾವಿಬ್ಬರು ಕೆಲಸಕ್ಕೆಂದು ಮೈಸೂರಿಗೆ ಬಂದೆವು. ಅಭಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಾನೆ. ನಾನು ಒಂದು ಆಫೀಸ್ನಲ್ಲಿ ಸೇರಿದ್ದೇನೆ. ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆ ನನಗೆ ಕೆಲಸ. ಅಭಿಗೆ ರಾತ್ರಿ ಕೆಲಸ ಮಾಡುವುದಿರುತ್ತದೆ. ಇಬ್ಬರು ಒಂದು ಸಣ್ಣ ಮನೆಯನ್ನು ಮಾಡಿಕೊಂಡು ಮನೆಗೆ ಬೇಕಾದ ಪದಾರ್ಥಗಳನ್ನು ತೆಗೆದುಕೊಂಡು ನಾವು ಹೀಗೆ ಖುಷಿಯಾಗಿದ್ದೇವೆ. ಭಾನುವಾರ ಬಂದರೆ ನಾವು ನಮ್ಮ ಮನೆಗೆ ಹೋಗುತ್ತಿದ್ದೆವು. ಊರಿನಿಂದ ಹೆಚ್ಚಾಗಿ ಯಾರೂ ಬರುತ್ತಿರಲಿಲ್ಲ. ಅಭಿಗೆ ಆಫೀಸ್ನಲ್ಲಿ ಕೆಲಸ ಜಾಸ್ತಿ. ಅವನ ಜೊತೆ ಆಫೀಸ್ನಲ್ಲಿ ಕೆಲವು ಸ್ನೇಹಿತರು ಇದ್ದರು. ಅವರು ಅವನಿಗೆ ಕೆಲಸದಲ್ಲಿ ಹೇಳಿಕೊಡುತ್ತಿದ್ದರು. ಯಾಕೆಂದರೆ ಅಭಿ ಇನ್ನೂ ಕೆಲಸವನ್ನು ಕಲಿಯುತ್ತಿದ್ದ. ಅದರಲ್ಲೂ ಇಬ್ಬರು ಸ್ನೇಹಿತರು ತರುಣ್ ಮತ್ತು ವರುಣ್ ಅವನಿಗೆ ಹೆಚ್ಚು ಸಹಾಯ ಮಾಡಿ ತುಂಬ ಒಳ್ಳೆ ಫ್ರೆಂಡ್ಸ್ ಆದರು. ಎಲ್ಲರಿಗೂ ಮದುವೆಯಾಗಿತ್ತು. ಆದರೆ ಅವರ ಹೆಂಡತಿ ಬೇರೆ ಊರಿನಲ್ಲಿ ಇದ್ದರು. ಅವರಿಬ್ಬರು ಒಂದು ರೂಮಿನಲ್ಲಿ ಇದ್ದರು ಮತ್ತು ಒಂದೊಂದು ಬಾರಿ ನಮ್ಮ ಮನೆಗೆ ಊಟಕ್ಕೆ ಬರುತ್ತಿದ್ದರು. ಅವರಿಗೆ ಹೆಚ್ಚು ಅಡುಗೆ ಮಾಡೋಕ್ಕೆ ಬರುತ್ತಿರಲಿಲ್ಲ. ಅದಕ್ಕೆ ನನ್ನ ಊಟಕ್ಕಾಗಿ ಅವರು ಕಾಯುತ್ತಿದ್ದರು. ಹೀಗೆ ಒಂದು ಸಂಜೆ ಅವರು ನಮ್ಮ ಮನೆಗೆ ಊಟಕ್ಕೆ ಬಂದಾಗ ನಾನು ಅವರನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದೆ. ನನ್ನನ್ನು ನೋಡಿ ನಮಸ್ಕರಿಸಿ, ನೀವು ತುಂಬ ಲಕ್ಕಿ ಅಭಿ ಅಂತ ಹುಡುಗನ ಪಡೆಯೋಕೆ. ಯಾಕಂದರೆ ಅವನು ಕಣ್ಣೆತ್ತಿಯೂ ಯಾರನ್ನೂ ನೋಡಲ್ಲ. ಕೆಲಸದಲ್ಲೂ ಹೆಚ್ಚು ಶ್ರದ್ಧೆ. ನಿಮ್ಮನ್ನು ಹೆಚ್ಚು ಪ್ರೀತಿಸುತ್ತಾನೆ. ಹೌದು, ನಾನು ಅವನ ಹೆಂಡತಿ ಆಗಿರೋದು ನನ್ನ ಪುಣ್ಯ. ನಾವೆಲ್ಲರೂ ಹಾಲಿನಲ್ಲಿ ಸೋಫಾದ ಮೇಲೆ ಕೂತು ಹರಟುತ್ತಿದ್ದೆವು. ಅವರು ಅವರ ಮನೆಯವರ ಬಗ್ಗೆ ಹೇಳುತ್ತಿದ್ದರು. ನಾನು ಅವರಿಗೆ ಜ್ಯೂಸ್ ಕಾಫಿ ಕೊಡುತ್ತಾ ಕಾಲ ಕಳೆಯುತ್ತಿದ್ದೆ. ಅವರು 3 ಜನ ಒಳ್ಳೆ ಗೆಳೆಯ ಆದರು. ಅವತ್ತು ರಾತ್ರಿ ಖಡಕ್ಕಾಗಿ ತಿಂದು ಅವರು ಇವತ್ತು ನಮಗೆ ನಡ್ಕೊಂಡು ಹೋಗೋದಕ್ಕೂ ಕಷ್ಟ ಆಗ್ತಿದೆ. ಅಷ್ಟೊಂದು ನಿದ್ದೆ ಬರ್ತಾ ಇದೆ. ನಮಗೆ ಇಂದು ಪಂಚಾಮೃತ ತಿಂದ ಹಾಗೆ ಆಗುತ್ತಿದೆ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರ ರೂಮಿಗೆ ಹೋದರು. ಅವರ ಗೆಳೆಯರು ಸಂತೋಷವಾಗಿದ್ದಕ್ಕೆ ಅಭಿನೂ ಸಂತೋಷ ಆದ. ಒಂದು 6 ತಿಂಗಳು ಆಯಿತು. ಹೀಗೆ ಅವರು ಬರೋದು ಹೋಗೋದು ನಡೀತಾನೆ ಇತ್ತು. ಈ 6 ತಿಂಗಳಲ್ಲಿ ಅಭಿಯ ಕೆಲಸ ಹೆಚ್ಚಾಯಿತು. ರಾತ್ರಿ ಕೆಲಸ ಹೆಚ್ಚಾಯಿತು ಮತ್ತು ಸ್ನೇಹಿತರ ಜೊತೆ ಆಚೆ ಹೋಗುವುದು ಶುರುವಾಯಿತು. ಅದರ ಜೊತೆಗೆ ಸ್ವಲ್ಪ ಕುಡಿತದ ಚಟವೂ ಶುರುವಾಯಿತು. ಅವರು ಒಂದೊಂದು ಬಾರಿ ಮನೆಗೆ ತಗೊಂಡು ಬಂದು ಕುಡಿಯುತ್ತಿದ್ದರು. ಮೊದಲು ಅಭಿ ಹೆಚ್ಚಾಗಿ ಕುಡಿಯುತ್ತಿರಲಿಲ್ಲ. ಆದರೆ ದಿನ ಕೆಲಸದ ಒತ್ತಡಕ್ಕೆ ಸ್ನೇಹಿತರ ಜೊತೆ ಸೇರಿದರೆ ತುಂಬ ಕುಡಿದು ಪ್ರಜ್ಞೆ ಇಲ್ಲದಂತೆ ಆಗುತ್ತಿದ್ದ. ನನಗೆ ಇದು ಇಷ್ಟವಾಗುತ್ತಿರಲಿಲ್ಲ. ಅದಕ್ಕೆ ಹೇಳಿದರೆ ಅವನು ಕೇಳುತ್ತಿಲ್ಲ. ಅವನ ಸ್ನೇಹಿತರು ಅವನ ಅಷ್ಟೇ ಕುಡಿಯುತ್ತಿದ್ದರು. ಆದರೆ ಅವರಿಗೆ ಕುಡಿದ ಮೇಲೆ ಹಿಡಿತವಿತ್ತು. ಒಂದೊಂದು ಬಾರಿ ಅವರು ಹೆಚ್ಚು ಕುಡಿದರೆ ನಮ್ಮ ಮನೆಯಲ್ಲಿ ಉಳಿಯುತ್ತಿದ್ದರು. ಹೀಗೆ ಒಂದು ಭಾನುವಾರ 3 ಕುಡಿಯುತ್ತಾ ಕೂತರು. ನಾನು ನನ್ನ ರೂಮಿಗೆ ಬಂದು ನನ್ನ ಕೆಲಸದಲ್ಲಿ ತೊಡಗಿದ್ದೆ. ಸುಮಾರು ಹೊತ್ತಾಯಿತು. ಅವರದು ಮುಗಿಯಲೇ ಇಲ್ಲ. ನಾನು ಅವರನ್ನು ಕೇಳಿದೆ ಊಟ ಬಡಿಸಲೆಂದು. ಅಭಿ ನನಗೆ ಉತ್ತರ ಕೊಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಮತ್ತಿಬ್ಬರು ನನ್ನನ್ನು ಹೀಗೆ ನೋಡುತ್ತಿದ್ದರು. ಅವರು ಕುಡಿತದ ಮತ್ತಿನಲ್ಲಿ ಇದ್ದರು ಮತ್ತು ಅವರಿಗೆ ನಾನು ಅಭಿ ಹೆಂಡತಿ ಅನ್ನೋದು ಮರೆತು ಹೋಗಿದೆ ಅನಿಸುತ್ತೆ. ಯಾಕಂದರೆ ಯಾರು ನೀನು ಎಂದು ನನ್ನನ್ನೇ ಕೇಳಿದರು. ನಾನು ಅವರಿಗೆ ನಿಮ್ಮ ಕುಡಿತ ಜಾಸ್ತಿಯಾಗಿದೆ, ಇನ್ನು ನಿಲ್ಲಿಸಿ, ಒಳಗಡೆ ಹೋಗಿ 3 ಮಲಗಿ ಎಂದು ಗದರಿಸಿದೆ. ಆದರೆ ಅವರು ನನ್ನ ಮಾತಿಗೆ ಕೋಪಗೊಂಡು ನೀನು ಯಾರು ನಮಗೆ ಹೇಳುವುದಕ್ಕೆ ಎಂದು ಜಗಳಕ್ಕೆ ನಿಂತರು. ಅಭಿಯನ್ನು ಎಚ್ಚರಿಸಲು ಪ್ರಯತ್ನಿಸಿದೆ. ಆದರೆ ಪ್ರಯೋಜನವಾಗಲಿಲ್ಲ. ಅವರಿಬ್ಬರು ಇದು ಯಾವುದೋ ಹುಡುಗಿ ಬಂದಿದ್ದಾಳೆ, ನಮಗೆ ಜೋರು ಮಾಡುತ್ತಿದ್ದಾಳೆ, ಅವಳಿಗೆ ಬುದ್ಧಿ ಕಲಿಸಬೇಕು,
ನಾನು ನಿಮ್ಮ ಫ್ರೆಂಡಿನ ಹೆಂಡತಿ ಎಂದರೂ ಕೇಳಲಿಲ್ಲ. ಅವರು ನನ್ನನ್ನು ಬಲವಂತ ಮಾಡಿ ರೂಮಿಗೆ ಎಳೆದುಕೊಂಡು ಹೋದರು. ನನಗೆ ಕೆಟ್ಟ ಮಾತಿನಿಂದ ನಿಂದಿಸುತ್ತಾ, ನೀನು ನಮಗೆ ಜೋರು ಮಾಡುತ್ತೀಯಾ? ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು? ಇಂದು ನಿನಗೆ ಬುದ್ಧಿ ಕಲಿಸದೆ ಬಿಡುವುದಿಲ್ಲ. ಇಬ್ಬರು ನನ್ನ ಮೇಲೆ ಎರಗಿದರು. ಇವತ್ತು ಎಣ್ಣೆಗೆ ನೀರು ಬೆರೆಸಿದಂತೆ ನಿನ್ನನ್ನು ಬೆರೆಸಿಕೊಳ್ಳುತ್ತೇವೆ. ನನ್ನನ್ನು ಗಾಜಿನ ಗ್ಲಾಸ್ನಂತೆ ಮಾಡಿದರು. ನಾನು ದಯವಿಟ್ಟು ಬಿಟ್ಟು ಬಿಡಿ, ನನ್ನನ್ನು ತಪ್ಪಾಯಿತು ಎಂದು ಕೈಮುಗಿದು ಕೇಳಿದೆ. ಆದರೆ ಇಬ್ಬರೂ ಈ ಲೋಕದಲ್ಲೇ ಇರಲಿಲ್ಲ. ಅವರಿಗೆ ನನ್ನ ಮೇಲಿನ ಪ್ರತಿ ಮಚ್ಚೆಯೂ ಕಾಣುತ್ತಿತ್ತು. ಇಂದು ನಾವು ಎಷ್ಟಿದೆ ಎಂದು ಲೆಕ್ಕ ಮಾಡುತ್ತೇವೆ ಎಂದು ಇಬ್ಬರು ಲೆಕ್ಕ ಮಾಡಲು ಶುರು ಮಾಡಿದರು. ಒಬ್ಬ ನನ್ನ ಕೈಯನ್ನು ಹಿಡಿದು ಗಟ್ಟಿಯಾಗಿ ಹಿಡಿದ. ಇನ್ನೊಬ್ಬ ನನ್ನ ಕಾಲನ್ನು ಜೋರಾಗಿ ಎಳೆದು ಕೂರಿಸಿದ. ನಾನು ನೋವಿನಿಂದ ಕಿರುಚಿದೆ, ಆದರೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಅವರು ಮಾತಾಡಿಕೊಂಡರು. ನಮಗೆ 2 ಪೆಗ್ಗಿದೆ. ಒಂದನ್ನು ನೀನು, ಇನ್ನೊಂದನ್ನು ನಾನು ತೆಗೆದುಕೊಳ್ಳುತ್ತೇನೆ. ಆದರೆ ಒಂದೇ ಕೆಂಪು ಬೋಂಡ ನೆಂಚಿಕೊಳ್ಳೋಕೆ ಇರೋದು ಅಲ್ವಾ? ಏನು ಮಾಡೋಣ? ಮೊದಲು ನೀನು ಸ್ವಲ್ಪ ತಿನ್ನು, ಮಿಕ್ಕಿದ್ದನ್ನು ಆಮೇಲೆ ನಾನು ತಿನ್ನುತ್ತೇನೆ. ಇಬ್ಬರು ರಾಕ್ಷಸರಂತೆ ವರ್ತಿಸಿದರು. ಒಂದು ಅರ್ಧ ಗಂಟೆ ಇಬ್ಬರು ಬೋಂಡವನ್ನು ನೆಂಚಿಕೊಂಡು ತಿಂದರು. ಈ ಬೋಂಡ ಎಷ್ಟು ಕೆಂಪಗೆ ಇದೆ, ಇನ್ನು ಕೆಂಪಗೆ ಮಾಡ್ತೇನೆ. ಜೋರಾಗಿ ಕಚ್ಚಿ ಬೋಂಡವನ್ನು ತಿನ್ನುತ್ತಿದ್ದರು. ತಾಳಲಾರದ ಹಿಂಸೆ, ನೋವಾಯಿತು. ಸ್ವಲ್ಪ ಹೊತ್ತಾದ ಮೇಲೆ ಇಬ್ಬರು ಕುಡಿತದ ಮತ್ತಲ್ಲಿ ಸುಸ್ತಾಗಿ ನಿದ್ರಿಸಿದರು. ನಾನು ನನ್ನ ಕೋಣೆಗೆ ಓಡಿ ಹೋದೆ. ರಾತ್ರಿ ಇಡೀ ನಡೆದಿದ್ದನ್ನು ನೆನೆಸಿಕೊಳ್ಳುತ್ತಾ, ಅಳುತ್ತಾ, ನನ್ನನ್ನು ಸಮಾಧಾನ ಮಾಡಿಕೊಳ್ಳುತ್ತಾ ನನಗೆ ನಿದ್ರೆ ಮಂಪು ಹಿಡಿಯಿತು. ಬೆಳಗ್ಗೆ ಎದ್ದು ನಾನು ಮನೆಯಲ್ಲಿ ನೋಡಿದೆ. ಎಲ್ಲರೂ ಇನ್ನೂ ನಿದ್ರಿಸುತ್ತಿದ್ದರು. ನಾನು ಸ್ವಚ್ಛವಾಗಿ ತಿಂಡಿ ಮಾಡಲು ಶುರು ಮಾಡಿದೆ. ಅವರಿಬ್ಬರು ಎಚ್ಚರಗೊಂಡು, ತನು ಅಕ್ಕ, ಕಾಫಿ ಕೊಡಿ ಎಂದು ಕೂಗಿದರು. ನನಗೆ ಅವರಿಗೆ ಕಾಫಿ ತೆಗೆದುಕೊಂಡು ಹೋಗಲು ಭಯ. ಆದರೂ ಮೆಲ್ಲಗೆ ತೆಗೆದುಕೊಂಡು ಹೋದೆ. ಅವರಿಬ್ಬರಿಗೂ ಯಾವುದೂ ನೆನಪಿಲ್ಲ. ನನ್ನನ್ನು ನೋಡಿ ಕಾಫಿ ತೆಗೆದುಕೊಂಡು, ರಾತ್ರಿ ಜಾಸ್ತಿ ಆಯಿತು ಅಕ್ಕ, ಆಮೇಲೆ ಏನೂ ನೆನಪಿಲ್ಲ. ಅಭಿ ಹೇಗಿದ್ದಾನೆ ಎಂದು ಕೇಳಿದರು. ಅದು ಇನ್ನೂ ಮಲಗಿದ್ದಾನೆ. ಸರಿ ಆಯಿತು, ನಾವು ಬರ್ತೀವಿ ಎಂದು ಹೇಳಿ ಅವರು ಹೊರಟು ಹೋದರು. ಅಭಿ ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚೆತ್ತುಕೊಂಡ. ನಾನು ಅಭಿ ಹತ್ತಿರ ಎಲ್ಲವನ್ನೂ ಹೇಳಬೇಕು ಅಂದುಕೊಂಡೆ. ಆದರೆ ಅವನು ನನ್ನನ್ನು ನಂಬುತ್ತಾನೆ ಎಂಬ ಪ್ರಶ್ನೆ ಇತ್ತು. ಅದಕ್ಕೆ ನಾನು ಹೇಳದೆ, ಈಗ ಯಾಕೋ ನೀನು ತುಂಬ ಕುಡಿತಾ ಇದ್ದೀಯ, ಬಾ ನಮ್ಮ ಊರಿಗೆ ವಾಪಸ್ ಹೋಗೋಣ ಎಂದು. ಅವನು ಕೇಳಲಿಲ್ಲ. ಅದಕ್ಕೆ ಅವರ ತಂದೆ ತಾಯಿಗೆ ಫೋನ್ ಮಾಡಿ ಹೇಳಿದೆ. ಅವರೆಲ್ಲರೂ ಮುಂದಿನ ಭಾನುವಾರ ಮನೆಗೆ ಬಂದರು. ಅಭಿಗೆ ಬುದ್ಧಿಮಾತು ಹೇಳಿ ಬೇರೆ ಕೆಲಸದ ಕಡೆ ಸೇರಿಕೊಂಡರು. ಆ ಸ್ನೇಹಿತರನ್ನು ದೂರ ಮಾಡಿ ನಾವು ಬೇರೆ ಮನೆಯನ್ನು ಮಾಡಿದೆವು. ಅಭಿಗೆ ಈ ವಿಷಯ ಗೊತ್ತಾಗಲೇ ಇಲ್ಲ. ನಾನು ಹೇಳಿಕೊಳ್ಳೋಣ ಎಂದರೂ ಆ ಸಂದರ್ಭ ಸಿಗಲಿಲ್ಲ. ಆದರೂ ನಾನು ಅವನಿಗೆ ಹೇಳಬೇಕಿತ್ತು ಎಂದು ನನ್ನ ಮನಸ್ಸು ಕೊರೆಯುತ್ತಿದೆ. ಆದರೆ ಕೇಳಿದರೆ ಅಭಿ ಕೇಳುತ್ತಾನೆ, ನನ್ನನ್ನು ಅನುಮಾನಿಸಿದರೆ ಹೇಗೆ ಎಂಬ ಪ್ರಶ್ನೆ. ಅದಕ್ಕೆ ಇಂದಿಗೂ ಆ ಸತ್ಯ ನನ್ನಲ್ಲಿಯೇ ಇದೆ. ನಾನು ಮಾಡಿದ್ದು ಸರಿಯೇ? ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.